ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ದಾವಣಗೆರೆಯಲ್ಲಿ ಮಹಿಳಾ ಕಾಂಗ್ರೆಸ್ನಿಂದ ಪ್ರತಿಭಟನೆ. ದಾವಣಗೆರೆ ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲೇ ಕಲ್ಲನ್ನ ಇಟ್ಟು ಅಡಿಗೆ ಮಾಡಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ತಕ್ಷಣ ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಸುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆ ತನಕ ಮುಟ್ಟಿದೆ. ಗ್ಯಾಸ್ ಸಿಲಿಂಡರ್ನ ಬಿಸಿ ರಸ್ತೆಯಲ್ಲೇ ಕಲ್ಲನ್ನ ಇಟ್ಟು ಅಡುಗೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಹೆಂಗಳಿಯರು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಎಲ್ಲರೂ ಸಹ ಸೇರ್ಕೊಂಡು ಗ್ಯಾಸ್ ಬೆಲೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ತಡೆಯಮ್ಮ ದಯವಿಟ್ಟು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರಕ್ಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೈ ಏರಿಸಲ್ಲ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಗ್ಯಾಸ್ ಅಗತ್ಯ ಬೆಲೆಗಳ ರೇಟ್ ಏರಿಸಿದ ಕೇಂದ್ರ ಸರ್ಕಾರಕ್ಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರಕ್ಕೆ ಗ್ಯಾಸ್ ಸಿಲಿಂಡರ್ ಈಚೆಗೆ ಸಿಲಿಂಡರ್ ರೇಟ್ ಜಾಸ್ತಿ ಆಗೋದ್ರ ಜೊತೆಗೆ ಅದನ್ನ ಸರಿಯಾದ ರೀತಿಯಲ್ಲಿ ಪೂರೈಕೆ ಕೂಡ ಆಗ್ತಾ ಇಲ್ಲ. ಕಾರಣಗಳು ನಾನಾ ತರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ. ಅವ್ರ ಕಾರಣಗಳು ಕೊಡೋದ್ರಲ್ಲೇ ಆಯ್ತು. ಬಡ ಸಾಮಾನ್ಯರು, ಮಧ್ಯಮ ವರ್ಗದವರು ಯಾವ ತರ ಬದುಕಬೇಕು, ಯಾವ ತರ ಬದುಕಿಸ್ತಾ ಇದ್ದೀರಾ ನೀವು? ಏನ್ ಸಾಯ್ಬೇಕಾ ಬದುಕಬೇಕಾ ನಿಮ್ಗಳ ಕೈಯಲ್ಲಿ? ನಾವು ದಿನದ ಬಳಕೆಯಲ್ಲಿ ನಾವು ಮನೇಲಿ ಜೀವನ ಮಾಡೋದೇ ಕಷ್ಟ ಇರುತ್ತೆ. ದಿನಚರಿಗೆ ಏನೇನ್ ಬೇಕು ನಮ್ಮನ್ನ ಅವನು ಪೂರೈಕೆಗಳಲ್ಲೇ ಸಾಕಾಗಿರ್ತೀವಿ. ಅಂಥದ್ರಲ್ಲಿ ನಿಮ್ಮ ಬೆಲೆ ಏರಿಕೆಗಳು ಜೊತೆಗೆ ಬರ್ತಕ್ಕಂತಹ ಈ ಸಣ್ಣ ಪುಟ್ಟ ತೊಂದರೆಗಳನ್ನ ನೀವು ಪೂರೈಸಲೇ ಇದ್ರೆ ಕೇಂದ್ರದಲ್ಲಿ ನೀವು ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಮಿಡ್ಲ್ ಕ್ಲಾಸ್ ಇಲ್ಲಿ ಲೈಫ್ ಲೀಡ್ ಮಾಡ್ತಾ ಇರೋದು, ಟ್ಯಾಕ್ಸ್ ಪೇಡ್ ಮಾಡ್ತಾ ಇರೋದು, ಅನುಕೂಲವಾಗಿರ್ತಕ್ಕಂಥವ್ರು, ನಿಮಗೆ ಗೌರ್ಮೆಂಟ್ ನಡೆಸ್ಲಿಕ್ಕೆ ಅನುಕೂಲ ಮಾಡ್ತಾ ಇರೋದೇ ಮಿಡ್ಲ್ ಕ್ಲಾಸ್ ಜನ, ಪೂರ್ ಜನ. ಅವರನ್ನ ಬಿಡ್ತೀರಾ ಕಾರ್ಪೊರೇಟ್. ಈಗ ಸಾಲಗಳು ಮನ್ನಾ ಮಾಡೋದಿದ್ರು ಅವ್ರಿಗೆ ಮನ್ನಾ ಮಾಡೋದು, ಒಂದು ಏನೇ ಒಂದು ಬಜೆಟ್ ಅಲ್ಲಿ ಮಂಡನೆಗಳು ಕೊಡೋದಿದ್ರು ಅವ್ರಿಗೆ ಅನುಕೂಲ ಮಾಡ್ಕೊಡೋದಾದ್ರೆ ಕೇಂದ್ರದಲ್ಲಿ ನೀವೇನು ಕೂತಿದ್ದೀರಾ? ನಮ್ಮಂತ ಮಿಡ್ಲ್ ಕ್ಲಾಸ್ ನೀವು ಕೊಂಡು ತಗೊಳ್ಳಿದ್ರೆ ಓಟ್ ಯಾರ್ದ್ರಿ ಜಾಸ್ತಿ ಇದೆ ನಿಮ್ಗೆ? ನಮ್ದು ತಾನೇ ಇರೋದು. ಮಿಡ್ಲ್ ಕ್ಲಾಸ್ಗಳು ಜಾಸ್ತಿ ಇದೀವಿ, ಮಧ್ಯಮ ವರ್ಗದವರು. ನಮ್ಮನ್ನ ನೀವು ಕಡೆ ಕಾಣಿಸ್ಬಿಟ್ಟು ಬರೀ ದೊಡ್ಡವ್ರನ್ನ ನೀವು ಲೆಕ್ಕ ಹಾಕೋದಾದ್ರೆ ಏನಕ್ಕೆ ಬೇಕು ನೀವು ಸರ್ಕಾರ? ನಾವು ಈಗ ಈಚೆಗೆ ಸಿಲಿಂಡರ್ ರೇಟ್ ಜಾಸ್ತಿ ಆಗೋದ್ರ ಜೊತೆಗೆ ಅದನ್ನ ಸರಿಯಾದ ರೀತಿಯಲ್ಲಿ ಪೂರೈಕೆ ಕೂಡ ಆಗ್ತಾ ಇಲ್ಲ. ಕಾರಣಗಳು ನಾನಾ ತರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ. ಅವ್ರ ಕಾರಣಗಳು ಕೊಡೋದ್ರಲ್ಲೇ ಆಯ್ತು. ಬಡ ಸಾಮಾನ್ಯರು, ಮಧ್ಯಮ ವರ್ಗದವರು